ಶಿಡ್ಲಘಟ್ಟ ತಾಲೂಕಿನ ಪಲ್ಚೇರ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಮ್ಮನಹಳ್ಳಿ ಗ್ರಾಮದಲ್ಲಿ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಮುಮ್ಮನಹಳ್ಳಿ ಗ್ರಾಮದ ಶ್ರೀ ಗುಂಡಾಂಜನೇಯ ಸ್ವಾಮಿ ದೇವಾಲಯದ ಸನ್ನಿಧಿಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ಸಹಕಾರದಿಂದ ದಾನವೀರ ಶೂರಕರ್ಣ ಎಂಬ ತೆಲುಗು ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ನಾಟಕ ಪ್ರದರ್ಶನವನ್ನು ವೀಕ್ಷಿಸಲು ಆಗಮಿಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರನ್ನು ಮುಮ್ಮನಹಳ್ಳಿ, ಲಗನಾಯಕನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿ ಪಟಾಕಿ ಹೊಡೆದು ಹೂವನ್ನು ಚೆಲ್ಲುತ್ತಾ ದೇವಸ್ಥಾನದ ಬಳಿ ಸ್ವಾಗತಿಸಿದರು. ನಂತರ ಗುಂಡಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪುಟ್ಟು ಆಂಜನಪ್ಪನವರು ತೀರ್ಥ ಪ್ರಸಾದ ಸವಿದರು. ಹೀಗೆಯೇ ನಾಟಕ ಪ್ರದರ್ಶಿಸುತ್ತಿರುವ ಮಂಡಳಿಗೆ ಆಗಮಿಸಿ ಸಭಿಕರನ್ನು ಆಹ್ವಾನಿಸಿ ಮಾತನಾಡಿದ ಅವರು, ಪ್ರತಿ ಹಳ್ಳಿಯಲ್ಲೂ ಸಹ ರಾಮಾಯಣ ಮಹಾಭಾರತ ಗೊತ್ತಿದೆ. ಪ್ರತಿ ಮನೆಯಲ್ಲೂ ಸಹ ದಾನವೀರ ಶೂರಕರ್ಣ ಎಂಬ ಕರ್ಣನ ಮಗನಂತೆ ಮಗ ಹುಟ್ಟಬೇಕು ಎಂದು ಅನೇಕ ತಾಯಂದಿರು ಇಚ್ಛಿಸುತ್ತಾರೆ. ಕಾರಣ ಕರ್ಣನ ದಾನ ಧರ್ಮಗಳೇ. ಕರ್ಣ ಪಾಂಡವರ ಕುಲದವನಾಗಿದ್ದರೂ ದುರ್ಯೋಧನ ಪರವಾಗಿ ನಿಲ್ಲುತ್ತಾನೆ. ಪಾಂಡವರ ಸತ್ಯದ ಕಡೆ ನಡೆದರೆ ಕೌರವರು ಅಧರ್ಮದ ಕಡೆ ಸಾಗಿದಾಗ ಕರ್ಣ ಪಾಂಡವರ ಜೊತೆ ನಿಲ್ಲುವುದನ್ನು ಬಿಟ್ಟು ದುರ್ಯೋಧನ ಪರ ಅಧರ್ಮದಲ್ಲಿ ಭಾಗಿಯಾಗುತ್ತಾರೆ. ಅಧರ್ಮದಲ್ಲಿ ಭಾಗಿಯಾದರೂ ತನ್ನಲ್ಲಿರುವ ದಾನ ಧರ್ಮಗಳನ್ನು ಎಂದಿಗೂ ಮರೆಯುವುದಿಲ್ಲ ಎನ್ನುತ್ತಾರೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ. ಇಂದಿಗೂ ಗೊತ್ತಿರಂತ ಒಂದು ದೊಡ್ಡ ಗ್ರಂಥಗಳು ನಮಗೆ. ನಾವು ರಾಮನ್ನ ಪೂಜೆ ಮಾಡ್ತೀವಿ. ಕುರುಕ್ಷೇತ್ರ ಯಾರ ಮನೆಯಲ್ಲೂ ನಡೆಯೋದು ಬೇಡ ಅಂತೇಳಿ ನಾವು ದೇವರಲ್ಲಿ ಕೇಳ್ಕೊಳ್ತೇವೆ. ಯುದ್ಧಗಳಾಗೋದು ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ, ಗಲಾಟೆಗಳಾಗೋದು ಬಯಸ್ತೀವ ನಾವು. ಆದ್ರೂ ಮನೆ ಮನೆ ರಾಮಾಯಣ, ಮನೆ ಮನೆ ಕುರುಕ್ಷೇತ್ರ. ಏನಕ್ಕಂದ್ರೆ ಅಸೂಯೆ, ಅಧಿಕಾರ, ಅಹಂಕಾರ, ದುರ್ಬುದ್ಧಿ, ದುರ್ಗುಣಗಳು ಮನುಷ್ಯರಲ್ಲಿ ಯಥೇಚ್ಛವಾಗಿ ತಾಂಡಬಾರ್ದಾಗ ಅದು ಸಂಘರ್ಷಕ್ಕೆ ದಾರಿಯಾಗಿ ಗಲಾಟೆಗೆ ದಾರಿ ಆಗ್ತದೆ. ಹಂಗಾಗಿ ಕುರುಕ್ಷೇತ್ರ ಆಗ್ತದೆ. ಈ ಮಹಾಭಾರತದಲ್ಲಿ ದಾನವೀರ ಶೂರ ಕರ್ಣ, ಈ ಕರ್ಣನ ಹೆಸರು ಬಹಳಷ್ಟು ಪ್ರಖ್ಯಾತಿ ಹೊಂದಿದೆ. ಕುರುಕ್ಷೇತ್ರ ಮಹಾಭಾರತ ನಡೆಯುವಂಥದ್ದೇ ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡೆಯುವಂತ ಸಂಘರ್ಷ. ಧರ್ಮದ ಪರವಾಗಿ ಪಾಂಡವರು ನಿಂತ್ಕೊಂಡ್ರೆ, ಅಧರ್ಮದ ಪರವಾಗಿ ಅಂದ್ರೆ ನ್ಯಾಯಯುತ ಮಾರ್ಗನ ಆಯ್ಕೆ ಮಾಡಿಕೊಳ್ಳದೆ ಕೌರವರು ದುರ್ಯೋಧನ ನೇತೃತ್ವದಲ್ಲಿ ಅಧರ್ಮದ ಪರವಾಗಿ ಅವ್ರು ನಿಂತ್ಕೊಳ್ತಾರೆ. ಈ ಕರ್ಣ ಏನಪ್ಪಾ ದಾನ ವೀರ ಶೂರ ಕರ್ಣ ಅಂತ ನಾವು ಅದನ್ನ ಸ್ಮರಿಸ್ತೀವಿ. ಆದ್ರೆ ಕರ್ಣ ಧರ್ಮದ ಪರವಾಗಿ ನಿಂತ್ಕೊಂಡು ಅಧರ್ಮದ ಪರವಾಗಿ ನಿಂತ್ಕೊಂಡು ಅಂತೇಳಿ ನಮ್ಮೆಲ್ಲರಿಗೂ ಸಹ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ. ಆದ್ರೆ ವಾಸ್ತವಿಕವಾಗಿ ಕರ್ಣ ಪಾಂಡವರ ಸಹೋದರನಾಗಿ ಜನಿಸಿದ್ರೂ ಸಹ ಅಧರ್ಮದ ನೇತೃತ್ವ ವಹಿಸಿದಂತ ದುರ್ಯೋಧನ ಪರವಾಗಿ ಕರ್ಣ ನಿಂತ್ಕೊಳ್ಬೇಕಾಗ್ತದೆ. ಪರಿಸ್ಥಿತಿಗೆ ಹಂಗೆ ಸೃಷ್ಟಿ ಆಗ್ತದೆ. ಕರ್ಣ ಸೂತ ಪುತ್ರ, ನೀಚಿಕೊಂಡವನು. ಅವನ್ನ ನಾವು ಕ್ಷತ್ರಿಯನಂತ ಹೆಂಗೆ ಕರೆಯೋದು ಅಂತೇಳಿ ಸಮಾಜ ಅವನ ವಿದ್ಯೆ ಬುದ್ಧಿ ಬೆಲೆ ಕೊಡದೇ ಇರುವಂತ ಸಂದರ್ಭದಲ್ಲಿ ದುರ್ಯೋಧನ ಅವನನ್ನ ಕರೆದುಕೊಂಡು ಅವನಲ್ಲಿದ್ದಂತ ಶಕ್ತಿನ ಅರ್ಥ ಮಾಡಿಕೊಂಡು ಅವನಿಗೆ ಕರ್ಣನಿಗೆ ಒಂದು ರಾಜ್ಯ ಕೊಟ್ಟು ಅವನನ್ನು ರಾಜನಾಗಿ ಮಾಡಿ ಅವರ ಒಂದು ಪ್ರಾಣ ಸ್ನೇಹಿತನಾಗಿ ಸಾವಿರಾರು ವರ್ಷಗಳ ಹಿಂದೆ ಈ ಜಾತಿ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಮೇಲು ಕೀಳು ತಾರತಮ್ಯ ಇರುವಂತ ದಿನಗಳಲ್ಲಿ ದುರ್ಯೋಧನ ಕರ್ಣನ ಕೈ ಹಿಡಿತಾನೆ. ದುರ್ಯೋಧನ ಆ ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡಿದು ನನ್ನ ಗುಡಿಸಿದ್ನಲ್ಲ ಅಂತ ಹೇಳಿ ಕರ್ಣ ಏನ್ ಮಾಡ್ತಾನೆ, ದುರ್ಯೋಧನ ಏನ್ ಹೇಳ್ತಾನೋ ಅದನ್ನ ಕರ್ಣ ಮಾಡಕ್ ರೆಡಿ ಆಗ್ಬಿಡ್ತಾನೆ. ದುರ್ಯೋಧನ ಸರಿಯಾಗಿ ದಾರಿಯಲ್ಲಿ ಹೋದ್ರು ಸರಿ, ತಪ್ಪು ದಾರಿಯಲ್ಲಿ ಹೋದ್ರು ಕರ್ಣ ಅವನಂತ ನಡ್ಕೊಳ್ತಾ ಇರ್ತಾನೆ. ಆದ್ರೆ ಕಡೆ ದಿನಗಳಲ್ಲಿ ಯುದ್ಧ ಆಗ್ತದೆ, ಪಾಂಡವರು ಗೆಲ್ತಾರೆ, ಕೌರವರು ಸೋಲ್ತಾರೆ. ಅದರಲ್ಲಿ ಕರ್ಣನು ಸಹ ಸೋಲ್ತಾನೆ, ಮತ್ತೆ ಸಾವು ಸಹ ಅವನಿಗೂ ಬರ್ತದೆ. ಆದ್ರೂ ಸಹ ಕರ್ಣ ಇಷ್ಟೊಂದು ಪ್ರಖ್ಯಾತಿ. ಹೆಂಗಪ್ಪ ದಾನ ವೀರ ಶೂರ ಕರ್ಣ, ಪ್ರತಿ ಮನೆಯಲ್ಲೂ ಸಹ ಕರ್ಣಂತ ಮಗ ಇರಬೇಕು, ಕರ್ಣಂತ ದಾನದ ಗುಣ ಇರಬೇಕು, ಕರ್ಣಂತ ಒಳ್ಳೆ ವ್ಯಕ್ತಿತ್ವ ಇರುವಂತ
ಮನುಷ್ಯ ನಮ್ಮ ಕುಟುಂಬದಲ್ಲಿ ಹುಟ್ಟಬೇಕು ಅಂತ ನಾವೆಲ್ಲರೂ ಸಹ ಕನಸು ಕಾಣ್ತೀವಿ. ಆ ರೀತಿಯಾದಂತ ದಾನದ ಗುಣಗಳನ್ನ ಕರ್ಣ ದುರ್ಯೋಧನ ಪಕ್ಷಪಾತಿ ಆಗಿದ್ರು ಸಹ ತನ್ನ ಗುಣಗಳೆಲ್ಲೂ ಸಹ ಬಿಟ್ಕೊಡೋದಿಲ್ಲ. ದಾನ ಅಂತ ಕೇಳೋದಕ್ಕೆ ಯಾರು ಬಂದ್ರು ಸಹ ತನ್ನಲ್ಲಿರ್ತಾ ಇದ್ದನ್ನ ದಾನ ಮಾಡಿ ತನ್ನ ದಾನತ್ವನ ಬೆರೀತಾ ಇದ್ದ. ಒಬ್ಬ ಬ್ರಾಹ್ಮಣ ಅಡಿಗೆ ಮಾಡೋದಕ್ಕೆ ನನಗೆ ಗಂಧದ ಕಡ್ಡಿ ಬೇಕು, ಅದನ್ನ ನೀವು ಕೊಡಬೇಕು ಅಂತಂದಾಗ ಅವನ ಅರಮನೆ ಬಾಗಿಲು ಕಿಟಕಿನ ಕಿತ್ತುಬಿಟ್ಟು ಕೊಟ್ಟು ಒಂದು ದಾನತ್ವನ ಮೆರೆದಂತ ಮಹಾನ್ ಪುಣ್ಯಾತ್ಮ ಕರ್ಣ. ಅಂದ್ರೆ ಅಧರ್ಮದ ವಿಚಾರದಲ್ಲಿ ಸಹ ದುರ್ಯೋಧನ ಜೊತೆ ಕರ್ಣ ಇದ್ರೂ ಸಹ ತನ್ನ ಗುಣಗಳಿಂದ ಜಗತ್ ವಿಖ್ಯಾತಿ ಆಗ್ತಾನೆ. ದಾನವೀರ ಶಿವನ ಕರ್ಣನಾಗ್ತಾನೆ. ತಾಯಿಗೆ ಒಬ್ಬ ಮಾತು ತಪ್ಪಿದ ಮಗನಾಗ್ತಾನೆ. ಗುರುಗೆ ತಕ್ಕ ಶಿಷ್ಯನಾಗ್ತಾನೆ. ಒಂದು ವೀರತ್ವದಲ್ಲಿ ಒಳ್ಳೆ ಗುಣ ಇದಂತ ಶಕ್ತಿಶಾಲಿ ಶೂರನಾಗ್ತಾನೆ ಅನ್ನೋ ಒಂದು ನಾಟಕನ ಸಂಪೂರ್ಣವಾಗಿ ನಮ್ಮ ಕಲಾವಿದರು ಮುಂದೆ ತರ್ತಾ ಇದ್ದಾರೆ. ನಮ್ಗೆ ನಿಮ್ ಕೆಲಸ ಮಾಡಂತ ಒಂದು ಅಧಿಕಾರ ಬಂದಿಲ್ಲ, ಆದ್ರೂ ಪರವಾಗಿಲ್ಲ. ಅಧಿಕಾರ ಇರ್ಲಿ ಇಲ್ಲದೆ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗಂತದ್ದು. ನಮ್ಮ ಗುರುಗಳು ನಮ್ಮನ್ನ ಪ್ರಖ್ಯಾತಿ ಹೊಂದಬೇಕು ಬಿಟ್ರೆ ಅಧಿಕಾರದಿಂದ ಪ್ರಖ್ಯಾತಿ ಹೊಂದಂತದ್ದೇನಿಲ್ಲ. ನಾವ್ ಏನ್ ಮಾಡ್ತೀವಿ ಒಳ್ಳೆ ಕೆಲಸ ಅದನ್ನೇ ನಮಗೆ ಗೌರವ, ಪ್ರೀತಿ, ನಿಮ್ಮ ಅಭಿಮಾನ ತಂದ್ಕೊಡ್ತದೆ ಅಂತೇಳಿ ನಾವು ಭಾವಿಸಿರ್ತೀವಿ. ಹಂಗಾಗಿ ನಿಮ್ಮೆಲ್ಲ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಚಿರುಣಿ ಆಗಿರ್ತೀವಿ ಅಂತೇಳಿ ನಿಮ್ಗೆ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೀನಿ.